ನಮಸ್ಕಾರ. ಇಂದಿನ ಈ ವಿಶೇಷವಾದ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಾಚೀನ ಭಾರತದ ವಾಸ್ತುಶಿಲ್ಪಿಗಳು ಬೃಹತ್ ಕಲ್ಲುಗಳಲ್ಲಿ ಇಡೀ ಖಗೋಳಶಾಸ್ತ್ರವನ್ನೇ ಹೇಗೆ ಅಡಗಿಸಿಟ್ರು ಅನ್ನೋ ಒಂದು ರೋಮಾಂಚಕ ಪಯಣವನ್ನ ನಾವಿಂದು ಮಾಡಲಿದ್ದೇವೆ. ಇದು ಕೇವಲ ಯಾವುದೋ ಒಂದು ಇತಿಹಾಸದ ಪಾಠ ಖಂಡಿತ ಅಲ್ಲ, ಬದಲಾಗಿ ಕಲ್ಲು, ಬೆಳಕು ಮತ್ತು ವಿಜ್ಞಾನದ ನಿಖರತೆ ಹೇಗೆ ಅದ್ಭುತವಾಗಿ ಬೆರೆತಿದೆ ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ವಿಶ್ಲೇಷಣೆಯ ಆರಂಭದಲ್ಲೇ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳೋಣ. ಇಂದಿನ ಆಧುನಿಕ ತಂತ್ರಜ್ಞಾನ ಮತ್ತು ಎಂಜಿನಿಯರಿಂಗ್ ಬಗ್ಗೆ ನಮ್ಗೆಲ್ಲ ಬಹಳ ಹೆಮ್ಮೆ ಇದೆ ಅಲ್ವಾ? ಆದ್ರೆ ನೂರಾರು ವರ್ಷಗಳ ಹಿಂದೆ ಕೇವಲ ಕಲ್ಲುಗಳಿಂದ ಯಾವುದೇ ಗಾರೆ ಬಳಸದೇ ನಿರ್ಮಿಸಿದ ಮತ್ತು ಸೌರಮಾನ ಕ್ಯಾಲೆಂಡರ್ನಂತೆ ಅಚ್ಚುಕಟ್ಟಾಗಿ ಕೆಲಸ ಮಾಡುವ ಬೃಹತ್ ಸ್ಮಾರಕವೊಂದನ್ನು ಇಂದಿನ ವಿಜ್ಞಾನ ಅಷ್ಟೇ ಸುಲಭವಾಗಿ ಮರುಸೃಷ್ಟಿಸಬಹುದೇ? ಖಂಡಿತ ಯೋಚಿಸಬೇಕಾದ ವಿಷಯ ಇದು. ಈ ಪ್ರಶ್ನೆಯೇ ಇಂದಿನ ನಮ್ಮ ಚರ್ಚೆಯ ತಿರುಳು. ಈ ಪ್ರಾಚೀನ ಸೂರ್ಯ ದೇವಾಲಯಗಳ ಮರ್ಮವನ್ನು ಭೇದಿಸಬೇಕಾದರೆ ನಾವು ಮೊದಲು ಕಾಸ್ಮೋಗ್ರಾಮ್ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು. ಸರಳವಾಗಿ ಹೇಳಬೇಕಾದ್ರೆ ಇದು ಬ್ರಹ್ಮಾಂಡದ ಒಂದು ಮಿನಿ ಮಾಡೆಲ್ ಇದ್ದ ಹಾಗೆ. ಈ ದೇವಾಲಯಗಳು ಕೇವಲ ಪ್ರಾರ್ಥನೆ ಮಾಡುವ ಸ್ಥಳಗಳಾಗಿರಲಿಲ್ಲ, ಬದಲಿಗೆ ಆಕಾಶದಲ್ಲಿ ನಡೆಯುವ ವಿಸ್ಮಯಗಳನ್ನು, ಸೂರ್ಯನ ಚಲನೆಯನ್ನು ನಿಖರವಾಗಿ ಅಳೆಯಲು ಕಟ್ಟಲಾದ ಅತ್ಯಾಧುನಿಕ ವೈಜ್ಞಾನಿಕ ಉಪಕರಣಗಳಾಗಿದ್ವು. ಒಟ್ಟಿನಲ್ಲಿ ಹೇಳುವುದಾದರೆ ಇವು ಕಲ್ಲಿನಲ್ಲಿ ಕೆತ್ತಿದ ಚಿಕಣಿ ಬ್ರಹ್ಮಾಂಡಗಳು. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಾವಿಲ್ಲಿ ಭಾರತದಾದ್ಯಂತ ಹರಡಿರುವ ಕೆಲವು ಪ್ರಮುಖ ಸೂರ್ಯ ದೇವಾಲಯಗಳ ಪಟ್ಟಿಯನ್ನ ನೋಡಬಹುದು. ಆಂಧ್ರಪ್ರದೇಶದ 7ನೇ ಶತಮಾನದ ಅರಸವಲ್ಲಿ ದೇವಾಲಯ ಇರಬಹುದು, ಕಾಶ್ಮೀರದ ಮಾರ್ತಾಂಡ್, ಗುಜರಾತಿನ ಮೊಧೇರಾ ಅಥವಾ 13ನೇ ಶತಮಾನದ ಒಡಿಶಾದ ಭವ್ಯ ಕೋಣಾರ್ಕ್ ದೇವಾಲಯ ಇರಬಹುದು. ಪ್ರತಿಯೊಂದಕ್ಕೂ ಅದರದ್ದೇ ಆದ ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಅಚ್ಚರಿ ಮೂಡಿಸುವ ವೈಜ್ಞಾನಿಕ ಹಿನ್ನೆಲೆಯಿದೆ. ಇಂದಿನ ನಮ್ಮ ಈ ಪಯಣದ ರೂಪರೇಷೆ ಹೀಗಿರಲಿದೆ. ಮೊದಲು ಕಲ್ಲಿನಲ್ಲಿ ಕೆತ್ತಲಾದ ಬ್ರಹ್ಮಾಂಡದ ಬಗ್ಗೆ ತಿಳಿಯೋಣ. ಆಮೇಲೆ ಮೊಧೇರಾದ ಬೆಳಕಿನ ಎಂಜಿನಿಯರಿಂಗ್, ಕೋಣಾರ್ಕಿನ ಆಕಾಶದ ರಥ, ಮಾರ್ತಾಂಡದ ಸಾಂಸ್ಕೃತಿಕ ಕ್ಯಾನ್ವಾಸ್ ಮತ್ತು ಕೊನೆಯದಾಗಿ ಆಧುನಿಕ ಸಂರಕ್ಷಣೆಯ ಸವಾಲುಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇ ವಿಭಾಗ, ಕಲ್ಲಿನಲ್ಲಿ ಕೆತ್ತಲಾದ ಬ್ರಹ್ಮಾಂಡ, ಅಂದರೆ ಪ್ರಾಚೀನ ಇಂಜಿನಿಯರಿಂಗ್ನ ವೈದಿಕ ಅಡಿಪಾಯ ಹೇಗಿತ್ತು ಅನ್ನೋದನ್ನ ನೋಡೋಣ. ನಿಮ್ಗೊತ್ತಿರ್ಲಿ, ಈ ಬೃಹತ್ ರಚನೆಗಳು ಕೇವಲ ಕಲ್ಲು ಮಣ್ಣುಗಳ ಕಟ್ಟಡಗಳಲ್ಲ, ಇವು ಬಹುಶಿಸ್ತೀಯ ವೈದಿಕ ವಿಜ್ಞಾನದ ಜೀವಂತ ಪ್ರಯೋಗಶಾಲೆಗಳು. ನಾವಿಲ್ಲಿ ಖಗೋಳಶಾಸ್ತ್ರದ ಬಗ್ಗೆ ಮಾತಾಡ್ತಿದ್ದೇವೆ, ಅಂದರೆ ಸೌರಘಟನೆಗಳೊಂದಿಗೆ ಕಟ್ಟಡಗಳನ್ನು ನಿಖರವಾಗಿ ಜೋಡಿಸುವುದು, ಹಾಗೆಯೇ ಸಂಕೀರ್ಣ ರೇಖಾಗಣಿತ, ಭೌತಶಾಸ್ತ್ರದ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಲೋಹಶಾಸ್ತ್ರದ ಅದ್ಭುತ ಜ್ಞಾನವನ್ನು ಇಲ್ಲಿ ಬಳಸಲಾಗಿದೆ. ಅಂದಿನ ಗುರುಶಿಷ್ಯ ಪರಂಪರೆಯ ಮೂಲಕ ಉಳಿದು ಬಂದ ಈ ಎಲ್ಲಾ ಜ್ಞಾನದ ಬಲವಾದ ಅಡಿಪಾಯವಿಲ್ಲದೆ ಕೇವಲ ಕಲ್ಲುಗಳಿಂದ ಇಂತಹ ನಿಖರತೆ ಸಾಧಿಸುವುದು ಅಕ್ಷರಶಃ ಅಸಾಧ್ಯ. ಈಗ ನಮ್ಮ ಎರಡನೇ ವಿಭಾಗಕ್ಕೆ ಬರೋಣ. ಮೊಧೇರಾ, ಬೆಳಕಿನ ಎಂಜಿನಿಯರಿಂಗ್ ಅಥವಾ ಬೆಳಕು ಮತ್ತು ನೀರಿನ ಮಾಸ್ಟರ್ ಅಂತಾನೇ ಹೇಳ್ಬೋದು. 11ನೇ ಶತಮಾನದಲ್ಲಿ 1ನೇ ಭೀಮರಾಜ ನಿರ್ಮಿಸಿದ ಗುಜರಾತಿನ ಮೊಧೇರಾ ಸೂರ್ಯ ದೇವಾಲಯದತ್ತ ಒಮ್ಮೆ ಗಮನ ಹರಿಸೋಣ. ಇಲ್ಲಿರುವ ಸೂರ್ಯಕುಂಡ ಕೇವಲ ಒಂದು ಸಾಧಾರಣ ಮೆಟ್ಟಿಲುಗಳ ಬಾವಿಯಂತ ನಿಮಗೆ ಅನಿಸಿದ್ರೆ ಖಂಡಿತ ತಪ್ಪಾಗುತ್ತೆ. 108ಕ್ಕೂ ಹೆಚ್ಚು ಚಿಕ್ಕ ಚಿಕ್ಕ ದೇಗುಲಗಳನ್ನು ಹೊಂದಿರುವ ಇದು ವಾಸ್ತವವಾಗಿ ಬ್ರಹ್ಮಾಂಡದ ಸಾಗರದ ಸಂಕೇತ. ಇದರ ಮೇಲೆ ಬೆಳಕು ಬಿದ್ದಾಗ ನೀರಿನಲ್ಲಿ ಮೂಡುವ ಪ್ರತಿಫಲನ ಇದೆಯಲ್ಲ, ಅದು ನಿಜಕ್ಕೂ ಒಂದು ಮಾಂತ್ರಿಕ ಲೋಕವನ್ನೇ ಸೃಷ್ಟಿಸುತ್ತದೆ. ವಾಸ್ತುಶಿಲ್ಪದಲ್ಲಿ ನೀರನ್ನು ಎಷ್ಟು ಅದ್ಭುತವಾಗಿ ಬಳಸಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಆಶ್ಚರ್ಯದ ವಿಷಯವೆಂದರೆ 52 ಅನ್ನೋ ಸಂಖ್ಯೆ. ಮೊಧೇರಾ ದೇವಾಲಯದ ಸಭಾಮಂಟಪದಲ್ಲಿ ಬರೋಬ್ಬರಿ 52 ಕಂಬಗಳಿವೆ. ಇದು ಸುಮ್ಮನೆ ಕಲಾತ್ಮಕವಾಗಿರಿಸಿದ ಸಂಖ್ಯೆಯಲ್ಲ. ಈ 52 ಕಂಬಗಳು ಸೌರವರ್ಷದ 52 ವಾರಗಳನ್ನು ನಿಖರವಾಗಿ ಸಂಕೇತಿಸುತ್ತವೆ. ಯೋಚಿಸಿ ನೋಡಿ, ಅಲ್ಲಿನ ಕಲ್ಲಿನ ಪ್ರತಿಯೊಂದು ಕೆತ್ತನೆಯೂ ಕಾಲದ ಅಳತೆಯನ್ನೇ ಪ್ರತಿನಿಧಿಸುತ್ತಿದೆ. ನಮ್ಮ ಮುಂದಿನ ವಿಭಾಗ ಕೋನಾರ್ಕ್, ಆಕಾಶದ ರಥ, ಕಲ್ಲಿನಲ್ಲೇ ಮೂಡಿದ ಒಂದು ಸಂಪೂರ್ಣ ಕ್ಯಾಲೆಂಡರ್. ಗುಜರಾತಿನಿಂದ ನೇರವಾಗಿ ನಾವು 13ನೇ ಶತಮಾನದ ಒಡಿಶಾದ ಭವ್ಯ ಕೋನಾರ್ಕ್ ದೇವಾಲಯಕ್ಕೆ ಬರೋಣ. ಇಲ್ಲಿನ ಅತ್ಯಂತ ರೋಚಕವಾದ ವಿಷಯ ಏನೆಂದರೆ, ಇಡೀ ದೇವಾಲಯವನ್ನು ಸೂರ್ಯದೇವರ ಆಕಾಶರಥದ ಆಕಾರದಲ್ಲೇ ನಿರ್ಮಿಸಲಾಗಿದೆ. ಇಲ್ಲಿ ಕಾಣುವ ಕಲ್ಲಿನಿಂದ ಕೆತ್ತಲಾದ ಗಾಳಿಗಳು ಕೇವಲ ಅಲಂಕಾರಕ್ಕಾಗಿ ಮಾಡಿದಲ್ಲ, ಇವು ವಾಸ್ತುಶಿಲ್ಪದ ನಿಜವಾದ ಮೇರುಕೃತಿಗಳು. ಕಲೆ ಮತ್ತು ವಿಜ್ಞಾನ ಇಷ್ಟು ಚೆನ್ನಾಗಿ ಬೆರೆತಿರುವ ಉದಾಹರಣೆ ಬೇರೆಲ್ಲೂ ಸಿಗ್ಲಿಕ್ಕಿಲ್ಲ. ಈ ರಥದಲ್ಲೇ ಅಡಗಿರುವ ಲೆಕ್ಕಾಚಾರಗಳನ್ನು ಕೇಳಿದ್ರೆ ಖಂಡಿತ ದಂಗಾಗಿ ಹೋಗ್ತೀರಾ. ಇಲ್ಲಿರುವ 12 ಜೋಡಿ ಗಾಲಿಗಳು ವರ್ಷದ 12 ತಿಂಗಳನ್ನು ಪ್ರತಿನಿಧಿಸ್ತವೆ. ಒಟ್ಟು 24 ಗಾಲಿಗಳಿವೆಯಲ್ಲ, ಅವು ಒಂದು ದಿನದ 24 ಗಂಟೆಗಳನ್ನು ಸೂಚಿಸ್ತವೆ. ಇನ್ನು ಈ ಇಡೀ ರಥವನ್ನು ಎಳೆಯುವ 7 ಬೃಹತ್ ಕುದುರೆಗಳು ವಾರದ 7 ದಿನಗಳನ್ನು ಸಂಕೇತಿಸುತ್ತವೆ. ಅಂದ್ರೆ ಇದೊಂದು ಕಂಪ್ಲೀಟ್ ಟೈಮ್ಲೈನ್, ಒಂದು ಸಂಪೂರ್ಣ ಕಾಲಚಕ್ರ. ಇಷ್ಟಕ್ಕೆ ಮುಗಿಲಿಲ್ಲ.
ಇದು ಕೇವಲ ಸಂಕೇತಗಳಷ್ಟೇ ಅಲ್ಲ. ಈ ಗಾಳಿಗಳು ವಾಸ್ತವವಾಗಿ ಅತ್ಯಂತ ನಿಖರವಾದ ಸೂರ್ಯಗಡಿಯಾರಗಳಾಗಿ ಅಂದ್ರೆ ಸನ್‌ಡೈಲ್ಗಳಾಗಿ ಕೆಲಸ ಮಾಡ್ತವೆ. ಗಾಳಿಯ ಕಡ್ಡಿಗಳ ಮೇಲೆ ಬೀಳುವ ಸೂರ್ಯನ ನೆರಳನ್ನು ಆಧರಿಸಿ ಆ ಕಾಲದಲ್ಲೇ ನಿಖರವಾದ ಸಮಯವನ್ನು ಲೆಕ್ಕ ಹಾಕಲಾಗುತ್ತಿತ್ತು. ಇಷ್ಟೊಂದು ನಿಖರವಾಗಿ ಕಾರ್ಯನಿರ್ವಹಿಸುವ ಈ ಕಲ್ಲಿನ ಉಪಕರಣಗಳನ್ನು ಇಂದಿನ ದಿನಗಳಲ್ಲಿ ಮರುಸೃಷ್ಟಿಸುವುದು ಬಹುತೇಕ ಅಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಒಪ್ಕೊಳ್ಳೇಬೇಕು. ವಿಭಾಗ 4 ಮಾರ್ಥಾಂಡ ಸಾಂಸ್ಕೃತಿಕ ಕ್ಯಾನ್ವಾಸ್. ಇದೊಂದು ರೀತಿಯ ಅಡ್ಡ ಸಾಂಸ್ಕೃತಿಕ ವೀಕ್ಷಣಾಲಯ ಅಂತಲೇ ಹೇಳಬಹುದು. ನಾವು 8ನೇ ಶತಮಾನದಲ್ಲಿ ಕಾಶ್ಮೀರದ ಲಲಿತಾದಿತ್ಯ ಮುಕ್ತಪೀಡ ಮಹಾರಾಜ ನಿರ್ಮಿಸಿದ ಮಾರ್ತಾಂಡ ಸೂರ್ಯ ದೇವಾಲಯವನ್ನು ನೋಡುತ್ತಿದ್ದೇವೆ. ಇದೊಂದು ಅದ್ಭುತವಾದ ಸಾಂಸ್ಕೃತಿಕ ಸಮ್ಮಿಲನ. ಕೇವಲ ಭಾರತೀಯ ಶೈಲಿ ಮಾತ್ರವಲ್ಲದೆ ರೋಮನ್ ಕೊರಿಂಥಿಯನ್, ಗಾಂಧಾರ್ ಮತ್ತು ಗುಪ್ತ ವಾಸ್ತುಶಿಲ್ಪದ ಪ್ರಭಾವವನ್ನು ನಾವಿಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಗಾರೆ ಬಳಸದೆ ಬೃಹತ್ ಸುಣ್ಣದ ಕಲ್ಲಿನ ಬ್ಲಾಕ್ಗಳನ್ನು ಜೋಡಿಸಿರುವ ಪರಿ ಮತ್ತು ಆ ಗ್ರೀಕ್ ಶೈಲಿಯ ಕಮಾನುಗರು ಈ ಕಟ್ಟಡದ ಬೃಹತ್ ಸ್ವರೂಪ ಮತ್ತು ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತವೆ. ಈ ದೇವಾಲಯದ ಸುತ್ತಲೂ ಇರುವ 84 ಕಂಬಗಳು ಮತ್ತೊಂದು ಅಚ್ಚರಿಯನ್ನು ತೆರೆದಿಡುತ್ತವೆ. ಇದು ಹೇಗೆ ಲೆಕ್ಕ ಹಾಕಲಾಗಿದೆ ಗೊತ್ತಾ? ವಾರದ 7 ದಿನಗಳನ್ನು ರಾಶಿಚಕ್ರದ 12 ಚಿಹ್ನೆಗಳಿಂದ ಗುಣಿಸಿದಾಗ ಬರುವ ಸಂಖ್ಯೆಯೇ ಈ 84. ಅಂದರೆ ಈ ಇಡೀ ಪ್ರಾಂಗಣವು ತೆರೆದ ಆಕಾಶದ ಕೆಳಗಿರುವ ಒಂದು ಬೃಹತ್ ಸೌರ ಕ್ಯಾಲೆಂಡರ್ ಆಗಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಎಂಥ ಅದ್ಭುತವಾದ ಕಲ್ಪನೆ ಅಲ್ವಾ? ಈಗ ನಮ್ಮ ಕೊನೆಯ ವಿಭಾಗಕ್ಕೆ ಬರೋಣ. ಆಧುನಿಕ ಸಂರಕ್ಷಣೆಯ ಸವಾಲು. ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಸಮಕಾಲೀನ ವಿಜ್ಞಾನದ ನಡುವಿನ ಕೊಂಡಿಯನ್ನ ಅರ್ಥಮಾಡ್ಕೊಳ್ಳೋಣ. ನಾವು ಇಷ್ಟೆಲ್ಲ ನೋಡಿದ್ಮೇಲೆ ಒಂದು ಮುಖ್ಯವಾದ ವಿಚಾರವನ್ನು ಗಮನಿಸಲೇಬೇಕು. ಸಾವಿರಾರು ವರ್ಷಗಳಿಂದ ಭದ್ರವಾಗಿ ನಿಂತಿರುವ ಈ ದೇವಾಲಯಗಳ ನಿರ್ಮಾಣ ಶೈಲಿಯನ್ನು ಇಂದಿನ ಆಧುನಿಕ ನಿರ್ಮಾಣಗಳಿಗೆ ಹೋಲಿಸಿದರೆ ನಿಜಕ್ಕೂ ಆಶ್ಚರ್ಯವಾಗುತ್ತೆ. ಅಂದು ಗಾರೆಯಿಲ್ಲದೆ ಕಲ್ಲುಗಳನ್ನು ಒಂದಕ್ಕೊಂದು ಲಾಕ್ ಮಾಡಿ ಪ್ರಕೃತಿಯ ನಿಯಮಗಳ ಪ್ರಕಾರ ಸ್ಥಳೀಯ ವಸ್ತುಗಳನ್ನೇ ಬಳಸಿ ಕಟ್ಟಡಗಳನ್ನು ಕಟ್ಟಲಾಗುತ್ತಿತ್ತು. ನೈಸರ್ಗಿಕ ನೀರು ನಿರ್ವಹಣಾ ವ್ಯವಸ್ಥೆ ಇರುತ್ತಿತ್ತು. ಆದರೆ ಇಂದು ನಾವು ಉಕ್ಕು ಮತ್ತು ಕಾಂಕ್ರೀಟ್ ಮೇಲೆ ವಿಪರೀತವಾಗಿ ಅವಲಂಬಿತರಾಗಿದ್ದೇವೆ ಮತ್ತು ಕೃತಕ ಹವಾಮಾನ ನಿಯಂತ್ರಣದ ಮೊರೆ ಹೋಗಿದ್ದೇವೆ. ಅಂದಿನ ಸುಸ್ಥಿರ ಕೌಶಲ್ಯವನ್ನು ಇಂದಿನ ಅತ್ಯಾಧುನಿಕ ಯಂತ್ರಗಳಿಂದಲೂ ನಿಖರವಾಗಿ ಮರುಸೃಷ್ಟಿಸುವುದು ನಮಗೆ ಬಹುದೊಡ್ಡ ಸವಾಲಾಗಿದೆ. ಈ ಪ್ರಾಚೀನ ಕಟ್ಟಡಗಳ ಹಿಂದಿರುವ ತಂತ್ರಜ್ಞಾನವನ್ನು ಕೇವಲ ಅರ್ಥಮಾಡಿಕೊಳ್ಳಲು ಮತ್ತು ಸಂರಕ್ಷಿಸಲು ಇಂದು ನಮಗೆ ಅನೇಕ ಶಿಸ್ತುಗಳ ಪರಿಣಿತರ ಅಗತ್ಯವಿದೆ. ಐತಿಹಾಸಿಕ ವಾಸ್ತುಶಿಲ್ಪದ ತಜ್ಞರು, ನೈಸರ್ಗಿಕ ವಸ್ತುಗಳ ಬಳಕೆಯನ್ನು ಅರಿತಿರುವ ಸ್ಟ್ರಕ್ಚರಲ್ ಎಂಜಿನಿಯರ್ಗಳು ಮತ್ತು ಪ್ರಾಚೀನ ಕಲ್ಲುಗಳ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡುವ ಮೆಟೀರಿಯಲ್ ಸೈನ್ಸ್ ತಜ್ಞರು, ಹೀಗೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಾಗ ಮಾತ್ರ ಇವುಗಳ ಅಸಲಿ ಗುಟ್ಟನ್ನು ರಕ್ಷಿಸಲು ಸಾಧ್ಯ. ಅಂತಿಮವಾಗಿ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದ ಒಂದು ಬಹಳ ಆಳದ ಪ್ರಶ್ನೆ ಇಲ್ಲಿದೆ. ಯಾವುದೇ ಆಧುನಿಕ ಯಂತ್ರಗಳಿಲ್ಲದ ಕಾಲದಲ್ಲಿ ಪ್ರಾಚೀನ ಬಿಲ್ಡರ್ಗಳು ಇಡೀ ಬ್ರಹ್ಮಾಂಡವನ್ನೇ ಕಲ್ಲಿನಲ್ಲಿ ಅದ್ಭುತವಾಗಿ ಮ್ಯಾಪ್ ಮಾಡಿ ಅವು ಸಾವಿರಾರು ವರ್ಷಗಳ ಕಾಲ ಉಳಿಯುವಂತೆ ಮಾಡಿದ್ದಾರೆ. ಹಾಗಾದರೆ ನಮ್ಮ ಇಂದಿನ ಕಾಂಕ್ರೀಟ್ ರಚನೆಗಳು ಭವಿಷ್ಯದ ಪೀಳಿಗೆಗೆ ಯಾವ ಪರಂಪರೆಯನ್ನು ಬಿಟ್ಟು ಹೋಗಲಿವೆ? ಈ ಒಂದು ವಿಚಾರವನ್ನು ನಿಮಗೆ ಬಿಡುತ್ತಿದ್ದೇನೆ. ಭವಿಷ್ಯವನ್ನು ಕಟ್ಟುವ ಭರದಲ್ಲಿ ನಮ್ಮ ಪ್ರಾಚೀನರ ಈ ಅಗಾಧವಾದ ಬುದ್ಧಿವಂತಿಕೆಯನ್ನು ನಾವು ಎಂದಿಗೂ ಮರೆಯದಿರೋಣ.